ಆಡಿಸಿ ನೋಡು ಬೀಳಿಸಿ ನೋಡು ಅನ್ನುವಂಥ ಆಟ ಈಗ ಸದ್ಯ ಕಾಂಗ್ರೆಸ್ನಲ್ಲಿ ಭಾಳ ಜೋರಾಗಿ ಸಾಗ್ತಾ ಇರುವಂಥದ್ದು. ಹೇಗೆ ಇದು ಉರುಳಿ ಹೋಗುತ್ತಾ ಉರುಳಿ ಹೋಗಲ್ವಾ? ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗೋದು ಅನ್ನುವಂತಹ ರೀತಿಯಲ್ಲಿಯೇ ಇದು ಆಡಿಸ್ತಾ ಇದ್ದಾರೆ. ಆದರೆ ಇದು ಸರ್ಕಾರ, ಗೊಂಬೆ ಅಲ್ಲ, ಸರ್ಕಾರ. ಇದು ಸರ್ಕಾರ ಹೀಗೆ ಆಡಿಸಿ ನೋಡು ಬೀಳಿಸಿ ನೋಡು ಅನ್ನೋ ರೀತಿಯಲ್ಲಿ ಇವರು ಎಷ್ಟೇ ತಲೆಬಾಗದೆ ಎದ್ದು ನಿಲ್ಲೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಸರ್ಕಾರ ಆಡಿಸಿ ನೋಡು ಬೀಳಿಸಿ ನೋಡು ಆಡ್ತಾ ಇರುವಾಗ ರಾಜ್ಯ ಸರ್ಕಾರದ ಕಾರ್ಯಕ್ರಮಗಳು, ಕೆಲಸಗಳು, ಕಾರ್ಯವೈಖರಿ ಇದೆಲ್ಲದರ ಮೇಲೂ ಕೂಡ ಪರಿಣಾಮ ಬೀಳ್ತಾ ಇರುತ್ತೆ. ಸರ್ಕಾರ ಓಲಾಡ್ತಾ ಇದ್ದರೆ ಅದಕ್ಕೆ ಆ ಹಿಡಿತ ಕಳ್ಕೊಳ್ತಾ ಹೋಗುತ್ತೆ. 7 ದಿವಸಗಳಿಂದ ನಡೀತಾ ಇರುವ ಈ ಆಡಿಸಿ ನೋಡು ಬೀಳಿಸಿ ನೋಡು ಆಟ ಈಗ ಎಲ್ಲಿಗೆ ಬಂದು ನಿಂತಿದೆ, ಏನು ನಡೀತಾ ಇದೆ ಸರ್ಕಾರದಲ್ಲಿರೋದು ನಿಮ್ಗೆ ತೋರಿಸ್ತೀವಿ. ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ ಚುನಾವಣೆ ಮಾಡಿಕೊಂಡು ಅವಾಗ ಅವರೇ 5 ವರ್ಷ ಮುಖ್ಯಮಂತ್ರಿ ಆಗಲಿ. ಅವ್ರಿಗೆ ಆಸೆ ಇದ್ದೇ ಇರೋದು ಆಗ್ಬೇಕಂತ, ಸಿಎಂ ಆಗಲಿಕ್ಕೆ. 2-3 ದಿವಸದಲ್ಲಿ ಸುದ್ದಿ ಬರ್ತದೆ ಅಂತ ಹೇಳ್ತಾ ಇದ್ರೆ ನಾನು ಬಹಳ ಖುಷಿಯಾಗಿದೆ. ಇಕ್ಬಾಲ್ ಹುಸೇನ್ ಹೇಳ್ತಾರೆ ಅಂದ್ರೆ ಬಹಳ ಸಂತೋಷ. ಯಾರ ಆಫರು ನನಗೆ ಅವಶ್ಯಕತೆ ಇಲ್ಲ, ನಮ್ಮನ್ನ ಯಾರು ಅಳ್ಳಾಡಿಸ್ಲಿಕ್ಕಾಗುದಿಲ್ಲ. ಕಾಂಗ್ರೆಸ್ನೊಳಗಿನ ಕುರ್ಚಿ ಕಚ್ಚಾಟಕ್ಕೆ ಕ್ಲೈಮ್ಯಾಕ್ಸ್ ಅನ್ನುತ್ತಲೇ ದಿನ ಮುಂದಕ್ಕೆ ಸಾಗುತ್ತಿದೆ. ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿರುವ ಡಿ.ಕೆ. ಶಿವಕುಮಾರ್ ಸಾಲು ಸಭೆ, ಪೂಜೆ, ಪ್ರಾರ್ಥನೆಗಳನ್ನ ಮಾಡುತ್ತಲೇ ಇದ್ದಾರೆ. ಶಾಸಕರು ಸಚಿವರ ವಿಶ್ವಾಸ ಗಳಿಸಲು ಹರಸಾಹಸ ಮಾಡುತ್ತಿದ್ದು, ಇದೀಗ ಸಿದ್ದು ಆಪ್ತ ಸಚಿವ ಸತೀಶ್ ಜಾರಕಿಹೊಳಿ ಜೊತೆಗೂ ಶಿವಕುಮಾರ್ ಸಂಧಾನದ ಮಾತುಕತೆ ನಡೆಸಿದ್ದಾರೆ ಎನ್ನಲಾಗಿದೆ. ನಿನ್ನೆ ರಾತ್ರಿ ಖಾಸಗಿ ಹೋಟೆಲ್ನಲ್ಲಿ ಸತೀಶ್ ಜಾರಕಿಹೊಳಿ ಜೊತೆ ಡಿ.ಕೆ. ಶಿವಕುಮಾರ್ 1 ಗಂಟೆಗೂ ಹೆಚ್ಚು ಕಾಲ ಚರ್ಚೆ ಮಾಡಿದ್ದಾರೆ. ಸಿಎಂ ಪಟ್ಟಕ್ಕೆ ಏರಲು ಸಿದ್ದರಾಮಯ್ಯ ಸಹಕಾರ ಸಮ್ಮತಿ ಬೇಕಾಗಿರುವ ಕಾರಣಕ್ಕೆ ಸತೀಶ್ ಮೂಲಕ ಸಿದ್ದರಾಮಯ್ಯ ಮನವೊಲಿಕೆಗೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಮುಂದಾಗಿದ್ದಾರೆ ಎನ್ನುವುದು ಕಾಂಗ್ರೆಸ್ ಪಡಸಾಲೆಯಲ್ಲಿ ಓಡಾಡುತ್ತಿರುವ ಬಿಸಿ ಮಾತು. ಸಿಎಂ ಸ್ಥಾನ ಬಿಟ್ಟುಕೊಡುವಂತೆ ಸಿಎಂ ಮನವೊಲಿಸಿ ಎಂದು ಶಿವಕುಮಾರ್ ವಿನಂತಿ ಮಾಡಿದ್ದಾರಂತೆ. ಉಳಿದ ಅವಧಿಗೆ ಸಿಎಂ ಸ್ಥಾನ ಬಿಟ್ಟುಕೊಡಲು ಹೇಳಿ ಸಿದ್ದರಾಮಯ್ಯ ಪಕ್ಷಕ್ಕೆ ಬಂದಾಗಿನಿಂದ ಅಧಿಕಾರದಲ್ಲಿದ್ದಾರೆ. ಕಾಂಗ್ರೆಸ್ ಪಕ್ಷ ಎಲ್ಲವನ್ನೂ ಸಿದ್ದರಾಮಯ್ಯನವರಿಗೆ ಕೊಟ್ಟಿದೆ. ಸಿದ್ದರಾಮಯ್ಯ ಮಾರ್ಗದರ್ಶನದಲ್ಲೇ ಸರ್ಕಾರ ನಡೆಸ್ತೇನೆ. ನಾನು ಸಿಎಂ ಮಾತ್ರ, ನೀವೇ ಕೆಪಿಸಿಸಿ ಅಧ್ಯಕ್ಷರಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಜೊತೆಗೆ ಬಯಸಿದ ಖಾತೆಯನ್ನು ಕೊಡುತ್ತೇನೆ. ನನ್ನ ರೀತಿ 2 ಹುದ್ದೆಗಳಲ್ಲಿ ಮುಂದುವರೆಯಿರಿ. ನಾವೆಲ್ಲ ಒಟ್ಟಾಗಿ ಮತ್ತೆ ಪಕ್ಷವನ್ನ ಅಧಿಕಾರಕ್ಕೆ ತರೋಣ ಎಂದು ಸತೀಶ್ ಜೊತೆ ಶಿವಕುಮಾರ್ ಹೇಳಿಕೊಂಡಿದ್ದಾರಂತೆ. ಆದ್ರೆ ಡಿಸಿಎಂ ಮಾತಿಗೆ ಸತೀಶ್ ಜಾರಕಿಹೊಳಿ ಜಾಣ ಉತ್ತರ ಕೊಟ್ಟು ಬಂದಿದ್ದಾರಂತೆ. ನಿಮ್ಮ ಎಲ್ಲಾ ಮಾತುಗಳನ್ನು ಸಿಎಂಗೆ ತಿಳಿಸುತ್ತೇನೆ ಎನ್ನುತ್ತಲೇ ಸತೀಶ್ ಜಾರಕಿಹೊಳಿ ವಸ್ತುಸ್ಥಿತಿಯನ್ನ ವಿವರಿಸುವ ಪ್ರಯತ್ನ ಮಾಡಿದ್ದಾರಂತೆ. ಸಿಎಂ ಅವರ ಮನವೊಲಿಸುವಷ್ಟು ದೊಡ್ಡವನಲ್ಲ ನಾನು. ಸಿಎಂ ಹುದ್ದೆ ಬಿಟ್ಟುಕೊಡಿ ಅಂತ ಸಿಎಂಗೆ ನಾನು ಹೇಳೋದಕ್ಕಾಗೋದಿಲ್ಲ. ಹೈಕಮಾಂಡ್ ಇದೆ ಎಂದು ಸಿದ್ದರಾಮಯ್ಯ ಹೇಳಿದ್ದಾರೆ. ಹಾಗಾಗಿ ನೋಡೋಣ ಎಂದಷ್ಟೇ ಹೇಳಿದ್ದಾರೆ ಎನ್ನುವುದು ಸದ್ಯಕ್ಕೆ ಕಾಂಗ್ರೆಸ್ ಪಾಳಯದಲ್ಲಿ ಸಿಗುತ್ತಿರುವ ಮಾಹಿತಿ. ಹಾಗಿದ್ರೂ ಇವತ್ತು ಮಾಧ್ಯಮದ ಜೊತೆ ಮಾತನಾಡಿರುವ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಡಿಸಿಎಂ ಭೇಟಿಯ ಬಗ್ಗೆ ತಮ್ಮದೇ ಶೈಲಿಯಲ್ಲಿ ಸ್ಪಷ್ಟನೆ ನೀಡಿದ್ದಾರೆ. ಪಕ್ಷದ ಅಧ್ಯಕ್ಷರಿದ್ದಾರೆ, ಡಿಸಿಎಂ ಇದ್ದಾರೆ. ಸೊ ಭೇಟಿ ಇಂದು ಕೂಡ ನಮ್ಮ ಮನೆಯಲ್ಲಿ ಇಲ್ಲಿ ಆಗಿದ್ವಿ, ಬೇರೆ ಕಡೆ ಕೆಪಿಸಿಸಿಲಿ ಆಗ್ತಾ ಇರ್ತವೆ. ಅವ್ರ ಮನೆಗೆ ಕೂಡ ನಾನು ಸುಮಾರು ಸಾರಿ ಹೋಗಿದ್ದೀನಿ. ಭೇಟಿ ನಮಗೆ ಇದರಲ್ಲಿ ಅಂಥದ್ದು ವಿಶೇಷ ಅನಿಸ್ತಾ ಇಲ್ಲ. ಸರ್ಕಾರ ಕೇಳುವಂಥ ಪ್ರಶ್ನೆ ಈಗ ಉದ್ಭವಿಸಲ್ಲ. ಈಗ ಅಂಥ ಸನ್ನಿವೇಶ ಸಂದರ್ಭ ಏನು ಬಂದಿಲ್ಲ. ಅವರು ಕೂಡ ಏನು ಕೇಳಿಲ್ಲ, ನಾವು ಹೇಳುವಂಥ ಪ್ರಶ್ನೆ ಉದ್ಭವ ಆಗೋಲ್ಲ. ಹೈಕಮಾಂಡ್ ಇದೆಲ್ಲ ಅವ್ರು ಮಾಡ್ತಾರೆ, ಅಳದು ತೂಗಿ ಅವ್ರು ನಿರ್ಧಾರ ಮಾಡ್ತಾರೆ. ಅದರಲ್ಲಿ ನಮ್ಮ ಪಾತ್ರ ಏನೂ ಇರಲ್ಲ, ಮಾಡೋರೆಲ್ಲ ಅವ್ರು ಇರ್ತಾರೆ. ಆ ಪಾರ್ಟಿ ಏನು ಹೇಳ್ತೀವಿ ಅದನ್ನು ಕೇಳುವಂಥ ಪ್ರಯತ್ನ ನಾವು ಅಷ್ಟೇ ಮಾಡೋದು, ಪಾಲನೆ ಮಾಡೋರು ಅಷ್ಟೇ. ಇವತ್ತು ಸಿಎಂ ಅವರು ಕೂಡ ಅಪೀಲ್ ಮಾಡಿದ್ದಾರೆ ಹೈಕಮಾಂಡ್ ಅವರು ಬೇಗ ಇತ್ಯರ್ಥ ಮಾಡಬೇಕಂತ. ಸೊ ಸ್ವಂತ ಸಿಎಂ ಅವರು ಹೇಳಿದಾಗ ಅದ್ರ ಬಗ್ಗೆ ವರಿಷ್ಠರು ಗಮನ ಹರಿಸಬೇಕು. ಇದೇ ವೇಳೆ ಡಿಕೆಶಿ ಜೊತೆಗಿನ ಮೀಟಿಂಗ್ ನಂತರವೂ ಸಿಎಂ ಸಿದ್ದರಾಮಯ್ಯ ಪರ ಬ್ಯಾಟಿಂಗ್ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ. ಸಿದ್ದರಾಮಯ್ಯ ನಮ್ಮ ನಾಯಕ, ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ ಅನಿವಾರ್ಯ, ಅಗತ್ಯ. ಅಷ್ಟೇ ಅಲ್ಲದೆ ಕಾಂಗ್ರೆಸ್ಗೆ ಅವರು ದೊಡ್ಡ ಬಲ ಎಂದು ವಾದ ಮಂಡಿಸಿದ್ದಾರೆ. ಒಂದು ವೇಳೆ ಸಿದ್ದರಾಮಯ್ಯನವರು ಏನಾದರೂ ರಾಜಕೀಯದಿಂದ ನಿವೃತ್ತಿ ಪಡೀತಾರೆ ಅಂತಾದ್ರೆ ಅದಾದ ನಂತರವೂ ಅವರ ಸೇವೆ ಕಾಂಗ್ರೆಸ್ಗೆ ಬೇಕಾಗಿದೆ ಎನ್ನುವ ಮೂಲಕ ಸಿದ್ದರಾಮಯ್ಯ ಅವರ ನಾಯಕತ್ವದ ಮೇಲೆ ಅಚಲ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇನ್ನೂ ನಮ್ಮ ಪಾರ್ಟಿ ಅಂತಲ್ಲಿ ಚರ್ಚೆ ಇಲ್ಲ, ಯಾವುದೋ ಆ ರೀತಿ ಬದಲಾವಣೆ ಚರ್ಚೆ ಇಲ್ಲೇ ಇಲ್ಲ. ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಈಗ ಬಂದೇ ಇಲ್ಲ, ಅದು ಎಲ್ಲಿ ಕೂಡ ಚರ್ಚೆ ಇಲ್ಲ ನಮ್ಮ ಪಕ್ಷದಲ್ಲಿ.
ಪಕ್ಷದ ಜೊತೆ ಒಳಗಡೆ ಲೀಡರ್ಶಿಪ್ ಇದ್ದೇ ಇರ್ತದೆ. ಯಾವುದೇ ಪಕ್ಷದಲ್ಲಿ ಲೀಡರ್ನನ್ನು ಗುರುಸ್ಕೊಂಡಿರ್ತಾರೆ. ಹಂಗೆ ಕೂಡ ನಾವು ಸಿದ್ದರಾಮಯ್ಯ ಗುರುಸ್ಕೊಂಡಿದ್ದೀವಿ. ಅದು ಹಿಂದೂ ಇದ್ದೇ ಇರ್ತದೆ, ಇವತ್ತು ಕೂಡ ಇದ್ದಿದ್ದೇ ಇರೋ ಅದರಲ್ಲೇನು ಬದಲಾವಣೆ ಇರೋಲ್ಲ. ಅಲ್ಲ, ಅವ್ರ ನೇತೃತ್ವ ಬೇಕಂತ ನಾವು ಕೂಡ ಹೇಳಿರಲ್ಲ. ಅವ್ರ ನಿವೃತ್ತಿ ಆದ ನಂತರ ಕೂಡ ಅವ್ರ ನೇತೃತ್ವ ಕಾಂಗ್ರೆಸ್ಗೆ ಅವಶ್ಯಕತೆ ಅಂತ ನಾವು ಹೇಳಿದ್ದೀವಿ. ಸುಮಾರು 1 ವರ್ಷದಿಂದ ಹೇಳಿದ್ದೀವಿ. ಈಗೂ ಅದನ್ನ ಕೆಲವರು ಹೇಳ್ತಿದ್ದಾರೆ. ನಾವು ಕೂಡ ಅದನ್ನ ಹೇಳಿದ್ದೀವಿ. ಅವರ ಸೇವೆ, ಅವರ ಸಪೋರ್ಟ್ ಪಾರ್ಟಿಗೆ ಮುಂದೆ ಕೂಡ ಇರ್ತದೆ. ಸತೀಶ್ ಜಾರಕಿಹೊಳಿ ಮೂಲಕ ಸಿದ್ದರಾಮಯ್ಯ ಮನವೊಲಿಕೆಗೆ ಮುಂದಾಗಿರುವ ಡಿಕೆ ಶಿವಕುಮಾರ್ಗೆ ಮತ್ತೋರ್ವ ಸಿದ್ದು ಆಪ್ತ ಮಾಜಿ ಸಚಿವ ಕೆಎನ್ ರಾಜಣ್ಣ ಟಾಂಗ್ ಕೊಟ್ಟಿದ್ದಾರೆ. ವಿಸರ್ಜನೆ ಮಾಡಿ ಎಲ್ಲಾ ಚುನಾವಣೆಗೆ ಹೋಗಿಬಿಡೋಣ, ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಮೆಜಾರಿಟಿ ತಗೊಂಡು ಬರೋಣ, ಆಗ ಅವರೇ 5 ವರ್ಷ ಸಿಎಂ ಆಗಲಿ ಎಂದು ಸವಾಲ್ ಹಾಕಿದ್ದಾರೆ. ಅಲ್ಲದೆ ಸಿಎಂ ಆಯ್ಕೆಯನ್ನು ಸಿಎಲ್ಪಿಯಲ್ಲಿ ಮಾಡಬೇಕಾಗುತ್ತದೆ ಎಂದು ನೆನಪಿಸಿದ್ದಾರೆ. ಎಲ್ಲ ಚುನಾವಣೆಗೆ ಹೋಗ್ಬಿಡೋಣ, ಮುಂದೆ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಚುನಾವಣೆ ಮಾಡಿಕೊಂಡು ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿ ಮೆಜಾರಿಟಿ ತಗೊಂಡ್ಬರೋಣ, ಅವಾಗ ಅವರೇ 5 ವರ್ಷ ಮುಖ್ಯಮಂತ್ರಿ ಆಗಲಿ. ಕೆಪಿಸಿಸಿ ಕಚೇರಿಯಲ್ಲಿ ನಡೆದ ಸಂವಿಧಾನ ದಿನಾಚರಣೆಯಲ್ಲೂ ಸಿಎಂ ಕುರ್ಚಿ ಕಚ್ಚಾಟ ಸದ್ದು ಮಾಡಿತ್ತು. ಕುರ್ಚಿಗಳು ಖಾಲಿ ಇದ್ದರೂ ಕೂಡ ಕೂರದಿದ್ದ ಕಾರ್ಯಕರ್ತರನ್ನು ಕಿಚ್ಚಾಯಿಸಿದ್ರು ಡಿಕೆ. ನಿಮಗ್ಯಾರಿಗೂ ಕುರ್ಚಿ ಬೆಲೆ ಗೊತ್ತಿಲ್ಲ, ಹಿಂದೆ ಇದ್ದರೆ ಹಿಂದೆಯೇ ಇರಬೇಕಾಗತ್ತೆ ಅಂದ್ರು. ಇಲ್ಲಿ ನಿಂತಿರೋರು ಈ ಚೇರ್ ಬೆಲೆ ಗೊತ್ತಿಲ್ಲ ಇವ್ರಿಗೆ. ಕುರ್ಚಿ ಎಷ್ಟು ವ್ಯಾಲ್ಯೂ ಇದೆ ಅಂತ ಗೊತ್ತಿಲ್ಲ. ಹೋಗಿ ಸಿಕ್ಕಿದ ಚೇರ್ ಇಲ್ಲ ಒಂದ್ ಕಡೆ ಕೂತ್ಕೊಳ್ಳೋದು ಬಿಟ್ಬಿಟ್ಟು ಸುಮ್ಮನೆ ನಿಂತವ್ರು ಇವರು. ನೋಡಿ, ಅಲ್ಲೂ 2 ಚೇರ್ ಇದೆ, ಕೆಳಗಡೆ ಚೇರ್ ಇದೆ. ಎಲ್ಲ ಸೀನಿಯರ್ ಲೀಡರ್ಸ್ ಎಲ್ಲ ಕೆಳಗಡೆ ಕೂತವ್ರೆ ನೋಡಿ. MLAಗಳು, MP ಆಗಿದ್ದವರು, ಮಂತ್ರಿ ಆಗಿದ್ದವರು ಎಲ್ಲ ಕೆಳಗಡೆ ಕೂತವ್ರೆ. ಇವ್ರು ಚೇರ್ ಬೇಡ ಅಂತ ಇವ್ರು ನಿಂತವ್ರು. ನಿಮ್ಗೆ ಯಾವ ಚೇರು ಸಿಗಲ್ಲ, ಹಿಂದೆನೇ ಇರ್ತಾರೆ ಹಿಂದೆ ಇರೋರು. ಇದೇ ವೇದಿಕೆಯಲ್ಲದೆ ಮಾತು ಉಳಿಸಿಕೊಳ್ಳುವ ಬಗ್ಗೆಯೂ ಮಾತಾಡಿದ ಡಿಕೆ ಪರೋಕ್ಷವಾಗಿ ಸಿದ್ದರಾಮಯ್ಯನವರಿಗೂ ಟಾಂಗ್ ಕೊಟ್ಟಿದ್ದಾರೆ. ವರ್ಲ್ಡ್ ಪವರ್ ಇಸ್ ವರ್ಲ್ಡ್ ಪವರ್ ಅಂತ. ಈಗ ಏನೊಂದು ಮಾತು ಕೊಡ್ತೇವೆ, ಮಾತು ಉಳಿಸ್ಕೊಳ್ತೀವಿ, ಮಾತು ಆಡ್ತೀವಿ, ಅದೇ ವಿಶ್ವದಲ್ಲೇ ಒಂದು ಪವರ್ ಅದು. ಇಷ್ಟೆಲ್ಲ ಆದ್ಮೇಲೆ ಎಲ್ಲಾ ಗೊಂದಲಗಳಿಗೂ ತೆರೆ ಎಳೆಯೋ ಥರಾನೇ ಮಾತಾಡಿದ್ರು ಡಿಕೆಶಿ. ಎಲ್ಲ 140 ಶಾಸಕರು ಒಟ್ಟಾಗಿದ್ದೇವೆ, ಇಲ್ಲಿ ವ್ಯಕ್ತಿ ಪೂಜೆಗಿಂತಲೂ ಪಕ್ಷ ಪೂಜೆ ಮುಖ್ಯ ಅಂದ್ರು. ಬಿಜೆಪಿಯವರು ಗೊಂದಲ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಆ ಗೊಂದಲಕ್ಕೆ ನಾವು ಅವಕಾಶ ಕೊಡಬಾರ್ದು. ಅವರು ಅನ್ನೆಸೆಸರಿ ಕಾಮೆಂಟ್ ಮಾಡ್ತಾ ಇದ್ದಾರೆ. ನಾವೆಲ್ಲ 140 ಜನರು ಒಟ್ಟಾಗಿದ್ದೀವಿ. ಸೊ ನಾನು ಸತೀಶು ನಾವು ಕೊಲೀಗ್ ಆಗಿದ್ದೀವಿ. ಅವ್ರು ನನ್ನ ವರ್ಕಿಂಗ್ ಪ್ರೆಸಿಡೆಂಟ್ ಆಗಿದ್ರು. ಅವರಿಗೆ ಫುಲ್ಲು ಉತ್ತರ ಕಿತ್ತೂರು ಕರ್ನಾಟಕದ ಜವಾಬ್ದಾರಿ ಕೊಟ್ಟಿದ್ದೆ. ಅಲ್ಲೆಲ್ಲ ಒಳ್ಳೆ ರಿಸಲ್ಟ್ ಬಂದಿದೆ. ಎಲ್ಲ ನಮ್ಮಲ್ಲಿ ಯಾವ ಡಿಫರೆನ್ಸಸ್ ಇಲ್ಲ, ಒಟ್ಟಿಗೆ ಸೇರಿ ಕೆಲಸ ಮಾಡೋಣ ಅಂತ ಅನೇಕ ಮಂತ್ರಿಗಳು ಹಿರಿಯರ ಹತ್ರ ಚರ್ಚೆ ಮಾಡಿ. ನೋ ವ್ಯಕ್ತಿ ಪೂಜೆ, ಪಕ್ಷ ಪೂಜೆ. ವ್ಯಕ್ತಿ ಮೇಲೆ ಪೂಜೆ ಮಾಡೋದಿಲ್ಲ, ಪಕ್ಷದ ಮೇಲೆ ಪೂಜೆ ಮಾಡೋದಿಲ್ಲ. ಇದರ ನಡುವೆ ಶಿವಕುಮಾರ್ ಅವರ ಆಪ್ತ ಶಾಸಕರೆಲ್ಲ ಬೆಂಗಳೂರಿಗೆ ಬಂದು ಸೇರುತ್ತಿದ್ದಾರೆ. ಶಿವಕುಮಾರ್ ಪರವಾಗಿ ನಿಲ್ಲಲು ಅವರ ಆಪ್ತ ಶಾಸಕರು ಮತ್ತಷ್ಟು ಒಗ್ಗಟ್ಟು ಪ್ರದರ್ಶನಕ್ಕೆ ಮುಂದಾಗುತ್ತಿರೋದು ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ನಾನು ಈ ಜಿಲ್ಲೆಯ ಮಗ, ಡಿ ಕೆ ಶಿವಕುಮಾರ್ ಅವರು ಈ ಜಿಲ್ಲೆಯ ಮಗ. ನನ್ನ ಆದ್ಯ ಕರ್ತವ್ಯ ಈ ಸಂದರ್ಭದಲ್ಲಿ ನಾನು ಅವ್ರ ಜೊತೆಲಿ ಇರಬೇಕಾಗ್ತದೆ. ಅವರನ್ನು ಎಲ್ಲ ರೀತಿಯಲ್ಲೂ ನಾವು ಕಣ್ತುಂಬಿ ನೋಡ್ಕೊಳ್ಳುವಂಥ ಒಂದು ಸಂದರ್ಭ, ಅವ್ರಿಗೆ ಸಹಕಾರ ಮಾಡ್ತೀವಿ. ಈ ಮಧ್ಯೆ ಶಿವಕುಮಾರ್ 200% ಸಿಎಂ ಆಗೇ ಆಗ್ತಾರೆ ಎಂಬ ವಿಶ್ವಾಸದಲ್ಲಿ ಶಾಸಕ ಇಕ್ಬಾಲ್ ಹುಸೇನ್ ಇದ್ದಾರೆ. ಆದ್ರೆ ಇದೆಲ್ಲ ಅತಿಯಾದ ಆತ್ಮವಿಶ್ವಾಸ ಎಂದು ಸಿಎಂ ಪಾಳಯದಿಂದ ಕೌಂಟರ್ ಅಟ್ಯಾಕ್ ಶುರುವಾಗಿದೆ. ಶುಭ ಸುದ್ದಿ ಸಿಗುತ್ತೆ. ನನಗೂ ಅದೇ ಸುದ್ದಿ ಬೇಕಾಗಿರೋದು. ಇನ್ನು 2-3 ದಿವಸದಲ್ಲಿ ಸುದ್ದಿ ಬರ್ತದೆ ಅಂತ ಹೇಳ್ತಾ ಇದ್ರೆ ನಾನು ಭಾಳ ಖುಷಿಯಾಗಿದ್ದೀನಿ. ಭಾಳ ಸಂತೋಷಪ್ಪ. ಈಗ ಇಕ್ಬಾಲ್ ಹುಸೇನ್ ಹೇಳ್ತಾರೆ ಅಂದರೆ ಭಾಳ ಸಂತೋಷ. ಅವರು 4 ಗೋಡೆಗಳ ಮಧ್ಯೆ ನಡೆದಿರೋದು ಅವ್ರಿಗೆ ಗೊತ್ತಿರೋಂಥ ವಿಚಾರ. ನಾನು ಅದ್ರಾಗಿಲ್ಲ. ಅದಕ್ಕೆ ಇದು ಇಲ್ಲದ ಕ್ವಶನ್ ಕೇಳಿದ್ರೆ ನಾವು ಏನು ಹೇಳೋಣ? ಈಗ ಅವ್ರಿಗೆ ಅತಿಯಾದ ಆತ್ಮವಿಶ್ವಾಸ ಇರುವ ವ್ಯಕ್ತಿಗಳು ಕೆಲವಿರ್ತಾರೆ. ಅದರಲ್ಲಿ ಅವರು ಒಬ್ಬರು. ನವೆಂಬರ್ 29ಕ್ಕೆ ಕುರ್ಚಿ ಕಚ್ಚಾಟದ ಕ್ಲೈಮ್ಯಾಕ್ಸ್. ದೆಹಲಿ ಅಂಗಳದಲ್ಲೇ ಕಾಂಗ್ರೆಸ್ ಕುರ್ಚಿ ಕದನಕ್ಕೆ ಮದ್ದು. ರಾಜ್ಯ ಕುರ್ಚಿ ಕಚ್ಚಾಟದ ಸಂಧಾನಕ್ಕೆ ಮುಹೂರ್ತ ಬಹುತೇಕ ಫಿಕ್ಸ್ ಆದಂತಿದೆ. ನವೆಂಬರ್ 29ಕ್ಕೆ ಹೈಕಮಾಂಡ್ ಮಟ್ಟದಲ್ಲಿ ಸಿಎಂ ಡಿಸಿಎಂ ನಡುವೆ ಸಂಧಾನ ಸಭೆಯನ್ನ ನಡೆಸಲು ತಯಾರಿಗಳು ಆರಂಭವಾಗಿವೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಉದ್ಭವಿಸಿರುವ ಬಿಕ್ಕಟ್ಟಿನ ಬಗ್ಗೆ ರಾಹುಲ್ ಗಾಂಧಿಗೆ ಈಗಾಗಲೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮಾಹಿತಿ ನೀಡಿದ್ದಾರೆ.
ದೆಹಲಿಯಲ್ಲಿ ಸುಮಾರು 20 ನಿಮಿಷಗಳ ಕಾಲ ಕರ್ನಾಟಕದಲ್ಲಿ ನಡೆಯುತ್ತಿರುವ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡಿ ಎರಡೂ ಬಣಗಳಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳು ಹಾಗೂ ವ್ಯತಿರಿಕ್ತವಾಗಿರುವ ಅಭಿಪ್ರಾಯಗಳ ಬಗ್ಗೆ ರಾಹುಲ್ ಗಾಂಧಿಗೆ ಖರ್ಗೆ ವಿವರಿಸಿದ್ದಾರೆ. ನಾಳೆ ಸಂಜೆ ಖರ್ಗೆ ಹಾಗೂ ರಾಹುಲ್ ಗಾಂಧಿ ನಡುವೆ ಮತ್ತೊಂದು ಸುತ್ತಿನ ಸಮಾಲೋಚನೆ ನಡೆಯಲಿದ್ದು, ಅದರಲ್ಲಿ ಅಂತಿಮವಾಗಿ ಸಿಎಂ ಹಾಗೂ ಡಿಸಿಎಂ ಅವರನ್ನು ಯಾವಾಗ ದೆಹಲಿಗೆ ಕರೆಯಿಸಿ ಮಾತನಾಡಬೇಕು ಎಂಬ ಬಗ್ಗೆ ತೀರ್ಮಾನ ಕೈಗೊಳ್ಳುವ ನಿರೀಕ್ಷೆಯಿದೆ. कि ऐसे समस्याओं को हम सुलझाएंगे. हम हाईकमांड के लोग, मैं हूँ, हमारे राहुल जी हैं, हमारी नेता श्रेष्ठ नेता सोनिया गांधी जी है. हम बैठ के सोच के उसको कुछ किस ढंग से क्या कर रहे हैं, कैसा चल रहा है, उसको क्या करना है, जो मेडिसिन देना है उस वक्त देंगे उसके तहत. ಇದರ ನಡುವೆ ರಾಜ್ಯದಲ್ಲಿ ಕಾಂಗ್ರೆಸ್ ಶಾಸಕರು, ಸಚಿವರು, ನಾಯಕರ ಬಹಿರಂಗ ಹೇಳಿಕೆಗಳು ನಿಂತಿಲ್ಲ. ಎಲ್ಲರೂ ಹೈಕಮಾಂಡ್ ಕಡೆಗೆ ಮುಖ ಮಾಡಿ ತಮ್ಮ ತಮ್ಮ ಅಭಿಪ್ರಾಯಗಳನ್ನ ಸೇರಿಸುತ್ತಿದ್ದಾರೆ. ಡಿಸಿಎಂ ಅವರು ಮುಖ್ಯಮಂತ್ರಿ ಆಗಬೇಕಂತ ಕೇಳೋದೇನು ತಪ್ಪಿಲ್ಲ, ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗೋ ಕೇಳೋದೇನು ತಪ್ಪಿಲ್ಲ. ಆದರೆ ಅದನ್ನ ಸರಿ ಮಾಡುವಂತ ನಿರ್ಧಾರ ಮಾಡೋದು ಯಾರು? ಕೇಂದ್ರ ನಾಯಕರು ಮಾಡಬೇಕಲ್ವಾ? ಕೇಳಕ್ಕೆ ಏನು ತಪ್ಪಿದೆ? ಕೇಳಕ್ಕೆ ಹಕ್ಕಿದೆ. ಕೊಡೋದು ಬಿಡೋದು ನಿರ್ಧಾರ ಮಾಡೋದು ನಮ್ಮ ಕೈಲಿಲ್ಲ, ನಮ್ಮ ರಾಜ್ಯದ ರಾಜಕಾರಣದಲ್ಲಿಲ್ಲ. ಕುರ್ಚಿ ಫೈಟ್ ಏನಿಲ್ಲ, ಕುರ್ಚಿ ಫೈಟು ಮಾಧ್ಯಮದಲ್ಲಿದೆ. ಅದೇನಾದರೂ ಇದ್ದರೆ ಅದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಆ ತೀರ್ಮಾನ ಮಾಡೋರ್ಗೂ ಸಹ ಎಲ್ಲರೂ ಸಹ ಕಾಯಬೇಕಾಗುತ್ತೆ. ನಾವು ಈಗಿನ ಕಾಲಘಟ್ಟದಲ್ಲಿ ಯಾವ ಪರಿಸ್ಥಿತಿಯಲ್ಲಿದ್ದೀವಿ ಅದನ್ನು ಗಂಭೀರವಾಗಿ ಯೋಚನೆ ಮಾಡಿ ಮಾಡಬೇಕೇ ವಿನಃ ಇದು ಪವರ್ ಸ್ಟ್ರಗಲ್ ಆಗಬಾರ್ದು. ಕಾಂಗ್ರೆಸ್ ಅವರೇ ದಲಿತರನ್ನ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಸಾಕಷ್ಟು ದಲಿತರನ್ನು ನಾವು ಮುಖ್ಯಮಂತ್ರಿ ಮಾಡಿದ್ದೀವಿ, ಗೊತ್ತಾಯ್ತಲ್ಲ. ದಲಿತರನ್ನ ಮುಖ್ಯಮಂತ್ರಿ ಅವಕಾಶ ಸಿಕ್ಕಿದ್ರೆ ದಲಿತರಿಗೆ ಮಾಡ್ತೀವಿ. ಕಾಂಗ್ರೆಸ್ನೊಳಗಿನ ಈ ಎಲ್ಲ ಬೆಳವಣಿಗೆಗಳನ್ನು ಬಿಜೆಪಿ ಸಹಜವಾಗಿ ಟೀಕಿಸಿದೆ. ಕಚ್ಚಾಟದಿಂದಾಗಿ ಆಡಳಿತ ವ್ಯವಸ್ಥೆ ಕುಸಿದಿದೆ, ಜನ ಬೇಸತ್ತಿದ್ದಾರೆ ಎಂದು ಕಮಲ ನಾಯಕರು ಗುಡುಗಿದ್ದಾರೆ. ಅಧಿವೇಶನಕ್ಕೂ ಮುನ್ನ ಎಲ್ಲವನ್ನೂ ಬಗೆಹರಿಸಿಕೊಂಡು ಬನ್ನಿ ಅಂದಿದ್ದಾರೆ. ರಾಜ್ಯದಲ್ಲಿ ಅಕ್ಟೋಬರ್ ಕ್ರಾಂತಿ, ನವೆಂಬರ್ ಕ್ರಾಂತಿ ಸಾಕಷ್ಟು ಚರ್ಚೆಗಳು ನಡೀತಾ ಇತ್ತು. ಆಡಳಿತ ಪಕ್ಷದ ಸಚಿವರು, ಶಾಸಕರುಗಳೇ ಈ ವಿಚಾರದಲ್ಲಿ ಹೇಳಿಕೆಗಳನ್ನು ನೀಡಿದರು. ಆದರೆ ದಿನೇ ದಿನೇ ಯಾವ ರೀತಿ ಇವತ್ತು ಮುಖ್ಯಮಂತ್ರಿ ಕುರ್ಚಿ ಕಾಳಗ ಪ್ರಾರಂಭ ನಡೀತಾ ಇದೆ, ಬಡಿದಾಟದಿಂದಾಗಿ ರಾಜ್ಯದಲ್ಲಿ ಒಂದು ರೀತಿಯ ಅರಾಜಕತೆ ಸೃಷ್ಟಿಯಾಗಿದೆ. ಆಡಳಿತ ಯಂತ್ರ ಸಂಪೂರ್ಣವಾಗಿ ಕುಸಿದು ಬಿದ್ದಿರುವಂಥದ್ದು. ಇಡೀ ರಾಜ್ಯದಲ್ಲಿ ಒಂದು ರೀತಿ ಸರ್ಕಾರ ಸತ್ತೋಗಿದೆ, ಯಾವುದೇ ಅಭಿವೃದ್ಧಿ ಕಾರ್ಯ ಆಗ್ತಾ ಇಲ್ಲ. ಒಟ್ಟಾರೆ ರಾಜ್ಯ ಸರ್ಕಾರ ಅಧಿಕಾರದ ಮದದಿಂದ ಮತ್ತೆ ಮುಖ್ಯಮಂತ್ರಿ ಪದವಿಗೆ ಜಗಳ ಕಿತ್ತಾಟ ಆಡಿ ಯಾರು ಮುಖ್ಯಮಂತ್ರಿ ಅಂತ ನಮಗೂ ಗೊತ್ತಿಲ್ಲ. ಕಳೆದ 2 ವರ್ಷದಿಂದ ಬರೀ ದಿನ ಪತ್ರಿಕೆಯಲ್ಲಿ ನೋಡೋದು ಸಿದ್ದರಾಮಯ್ಯ ಹೋಗ್ತಾರೆ, ಡಿ.ಕೆ. ಶಿವಕುಮಾರ್ ಬರ್ತಾರೆ, ಪರಮೇಶ್ವರ್ ಅವರು ನಾವು ಒಂದು ಕೈ ನೋಡ್ತೀರಿ, ಜಾರಕಿಹೊಳಿ ನಾನು ಯಾಕೆ ಆಗಬಾರ್ದು, ಈ ಮಾತುಗಳು ಬಿಟ್ಟರೆ ರಾಜ್ಯದಲ್ಲಿ ಅಧಿಕಾರಿಗಳೆಲ್ಲ ಆರಾಮ್ಸೆ ಜಾಲಿ ಮೂಡಲ್ಲಿದ್ದಾರೆ. ಸಂಕಷ್ಟಕ್ಕೆ ಸ್ಪಂದಿಸುವ ಕೆಲಸ ಸರ್ಕಾರದ ಕಡೆಯಿಂದ ಆಗ್ತಿಲ್ಲ. ಮೆಕ್ಕೆಜೋಳ ಖರೀದಿ ಮಾಡಬೇಕು ಅಂತ ಹೋರಾಟ ಮಾಡ್ತಿದ್ದಾರೆ, ಕಬ್ಬಿಗೆ FRP ನಿಗದಿ ಮಾಡಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ. ದಲಿತರ ಹಣವನ್ನು ದುರುಪಯೋಗ ಮಾಡಿಕೊಂಡಿರ್ತಕ್ಕಂಥ ನೀತಿಯ ಬಗ್ಗೆ ಚರ್ಚೆ ಆಗಬೇಕು, ಇದು ಚರ್ಚೆಯ ವಿಷಯ ಆಗಬೇಕು. ನಿಮ್ಮ ಕುರ್ಚಿ ಚರ್ಚೆಯ ವಿಷಯ ಆಗಬಾರ್ದು. ಹಾಗಾಗಿ ಕುರ್ಚಿ ಸಮಸ್ಯೆಯನ್ನು ಬಗೆಹರಿಸ್ಕೊಂಡು ನೀವು ಬೆಳಗಾವಿ ಅಧಿವೇಶನಕ್ಕೆ ಬನ್ನಿ ಅಂತ ನಾವು ಈ ಸಂದರ್ಭದಲ್ಲಿ ಆಗ್ರಹಿಸ್ತೇವೆ. ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ನಡೆಯುತ್ತದೆ ಎಂಬ ಮಾತು ಕಳೆದ 2 ತಿಂಗಳಿನಿಂದ ಜೋರಾಗಿಯೇ ಸದ್ದು ಮಾಡುತ್ತಿತ್ತು. ಆಗೆಲ್ಲ ಕ್ರಾಂತಿಯೂ ಇಲ್ಲ, ಭ್ರಾಂತಿಯೂ ಇಲ್ಲ ಎನ್ನುತ್ತಿದ್ದವರ ನಡುವೆ ನವೆಂಬರ್ನ ಕುರ್ಚಿ ಕದನ ಈಗ ಜೋರಾಗಿಯೇ ನಡೆಯುತ್ತಿದೆ. ನವೆಂಬರ್ ತಿಂಗಳು ಮುಗಿಯೋದಕ್ಕೆ ಇನ್ನು 3 ದಿನ ಆಗಿದೆ. ಅಷ್ಟರೊಳಗೆ ಈಗ ಹಚ್ಚಿರುವ ಕಿಡಿಯನ್ನ ಆರಿಸ್ತಾರ ಅಥವಾ ಅದು ಸರಕಾರವನ್ನ ಇನ್ನಷ್ಟು ಕಾಲ ಸುಡುತ್ತಲೇ ಇರುವಂತೆ ನೋಡಿಕೊಳ್ತಾರಾ ಎನ್ನುವುದೇ ಈಗಿರುವ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇಲ್ಲಿ ಸರ್ಕಾರದ ಮಟ್ಟದಲ್ಲಿ ನಡೀಬೇಕಾಗಿರುವಂತಹ ಕೆಲಸಗಳು ನಡೀತಾ ಇಲ್ಲ ಅನ್ನುವಂಥದ್ದನ್ನು ಪ್ರತಿಪಕ್ಷದವರು ಟೀಕಾ ಪ್ರಹಾರವನ್ನು ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಆಡಳಿತ ಪಕ್ಷದವರು ಅಧಿಕಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಓಡಾಡ್ತಾ ಇದ್ದಾರೆ. ಮಂತ್ರಿಗಳು ಅವರವರ ಟೂರ್ಗಳಲ್ಲಿದ್ದಾರೆ. ಆದರೆ ಸರ್ಕಾರದ ನೇತೃತ್ವ ವಹಿಸ್ಕೊಂಡವರ ನಡುವಿನ ಕ್ಲಾರಿಟಿ ಇಲ್ಲದೆ ಹೋದಾಗ ಸರ್ಕಾರ ಹೇಗೆ ಸಮರ್ಪಕವಾಗಿ ನಡೀತಾ ಹೋಗುತ್ತೆ ಅನ್ನೋಂಥ ಪ್ರಶ್ನೆ ಇದ್ದೇ ಇದೆ. 7 ದಿವಸಗಳಾಯಿತು. ಇನ್ನೆಷ್ಟು ದಿವಸದಲ್ಲಿ ಈ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅನ್ನೋದನ್ನು ನೋಡಬೇಕು.